ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ. ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ರೂಮ್ ರಹಸ್ಯ. ಬೆಂಗಳೂರಿನ ಮಡಿವಾಳದ ಲಾಡ್ಜ್ನಲ್ಲಿ ಯುವಕನೊಬ್ಬನ ಶವ ಪತ್ತೆಯಾಗಿದೆ. ಈ ಸಾವಿಗೆ ನಿಜವಾದ ಕಾರಣ ಏನು ಇನ್ನೂ ಗೊತ್ತಾಗಿಲ್ಲ. ಅಲ್ಲದೆ ಕಳೆದ 9 ದಿನಗಳಿಂದ ಈತ ಮಡಿವಾಳದ ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ನಲ್ಲಿದ್ದ. ಈತನ ಜೊತೆಗೆ ಒಬ್ಬ ಯುವತಿ ಕೂಡ ಇದ್ದಳು. ಪ್ರತಿದಿನ ಲಾಡ್ಜ್ನ ಬಿಲ್ ಕಟ್ಟುತ್ತಿದ್ರು. ಆದರೆ ಶುಕ್ರವಾರ ಬಿಲ್ ಕಟ್ಟಿರಲಿಲ್ಲ. ಇದರಿಂದ ಅನುಮಾನಗೊಂಡ ಲಾಡ್ಜ್ ಸಿಬ್ಬಂದಿ ಎಷ್ಟು ಬಾರಿ ಕರೆ ಮಾಡಿದರೂ ಕರೆ ಸ್ವೀಕರಿಸಿರಲಿಲ್ಲ. ಇದರಿಂದ ಅನುಮಾನಗೊಂಡ ಸಿಬ್ಬಂದಿ ಪೊಲೀಸರಿಗೆ ದೂರು ನೀಡಿದರು. ಪೊಲೀಸರು ಬಂದು ನೋಡಿದಾಗ ಶವ ಪತ್ತೆಯಾಗಿದೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಈ ಫೋಟೋದಲ್ಲಿರೋ ಯುವಕನ ಹೆಸರು ತಕ್ಷಿತ್. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಅರಿಯಡ್ಕ ನಿವಾಸಿ. ಈತ ಪಣಂಬೂರಿನ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ. ಇಲ್ಲಿ ವಿರಾಜಪೇಟೆ ಮೂಲದ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದ. ನಂತರ ಇಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದರು. ಕೊನೆಗೆ ಮೈಸೂರಿನಲ್ಲಿ ಕಾಲೇಜ್ ಕುರಿತು ಕೆಲಸವಿದೆಯಂತ ಮನೆಯಲ್ಲಿ ಹೇಳಿ ಬೆಂಗಳೂರಿಗೆ ಬಂದು ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ದ. ಲಾಡ್ಜ್ನಲ್ಲಿ ಪತ್ತೆಯಾಯಿತು ಯುವಕನ ಮೃತದೇಹ. ಯುವಕ ತಕ್ಷಿತ್ ಸಾವಿಗೆ ಅಸಲಿ ಕಾರಣವೇನು? ಅಕ್ಟೋಬರ್ 9, 2025 ಬೆಂಗಳೂರಿನ ಮಡಿವಾಳದಲ್ಲಿರೋ ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ಗೆ ಯುವಕ ತಕ್ಷಿತ್ ಮತ್ತು ಆತನ ಸ್ನೇಹಿತೆ ಬಂದಿದ್ರು. ಬೆಂಗಳೂರಿನಲ್ಲಿ ತಮ್ಮ ಕಾಲೇಜಿಗೆ ಸಂಬಂಧಿಸಿದ ಕೆಲಸವಿದೆಯಂತ ರೂಮ್ ಬುಕ್ ಮಾಡಿದ್ರು. ಇದಾದ ಬಳಿಕ ಲಾಡ್ಜ್ಗೆ ಫುಡ್ ಆರ್ಡರ್ ಮಾಡ್ತಿದ್ರಂತೆ. ಪ್ರತಿನಿತ್ಯ ಆಯಾ ದಿನದ ಲಾಡ್ಜ್ ಬಿಲ್ ಕೂಡ ಕಟ್ಟುತ್ತಿದ್ರು. ಸುಮಾರು ದಿನಗಳ ಕಾಲ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ದಕ್ಕೆ ಕಾರಣವೇನು ಅಂತ ಲಾಡ್ಜ್ ಸಿಬ್ಬಂದಿ ಪ್ರಶ್ನಿಸಿದ್ದಾರೆ. ತಮ್ಮ ಕಾಲೇಜಿಗೆ ಸಂಬಂಧಿಸಿದ ಕೆಲಸ ಲೇಟ್ ಆಗ್ತಿದೆ, ಹೀಗಾಗಿ ಇನ್ನಷ್ಟು ದಿನ ಉಳಿಯಬೇಕಾಗಿದೆ ಅಂತ ಹೇಳ್ತಿದ್ರಂತೆ. ಪ್ರತಿದಿನ ಲಾಡ್ಜ್ ಬಿಲ್ ಕಟ್ಟುತ್ತಿದ್ದ ತಕ್ಷಿತ್ ಶುಕ್ರವಾರ ಬಿಲ್ ಕಟ್ಟೋಕೆ ಬಂದಿರಲಿಲ್ಲ. ಚೆಕ್ಔಟ್ ಕೂಡ ಆಗಿರಲಿಲ್ಲ. ಜೊತೆಗೆ ಆತ ಲಾಡ್ಜ್ನಿಂದ ಹೊರಗೆಲ್ಲೋ ಹೋಗಿರಲಿಲ್ಲ. ಹೀಗಾಗಿ ಲಾಡ್ಜ್ ಸಿಬ್ಬಂದಿ ಆತನಿಗೆ ಕರೆ ಮಾಡಿದ್ದಾರೆ. ಆತನಿಗೆ ಎಷ್ಟು ಬಾರಿ ಕರೆ ಮಾಡಿದ್ರೂ ಆತ ಕರೆ ಸ್ವೀಕರಿಸಿರಲಿಲ್ಲ. ಇದರಿಂದ ಅನುಮಾನಗೊಂಡ ಲಾಡ್ಜ್ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದರು. ಪೊಲೀಸರು ಬಂದು ರೂಮ್ ಬಾಗಿಲು ತೆರೆದಾಗ ಯುವಕನ ಮೃತದೇಹ ಪತ್ತೆಯಾಗಿತ್ತು. ಆದರೆ ಸಾವಿಗೆ ನಿಖರ ಕಾರಣ ಗೊತ್ತಾಗಿಲ್ಲ. ಫುಡ್ ಪಾಯ್ಸನ್ನಿಂದ ಪ್ರಾಣ ಬಿಟ್ನ, ಆತ್ಮಹತ್ಯೆ ಮಾಡಿಕೊಂಡ, ಹಾರ್ಟ್ ಅಟ್ಯಾಕ್ ಆಯ್ತಾ ಅನ್ನೋ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅವ್ರು 9ನೇ ತಾರೀಕು ಚೆಕ್ ಇನ್ ಆಗಿದೆ. ಇಬ್ಬರು ಬಂದಿದ್ದರು, ಏನೋ ಕಾಲೇಜ್ ಪರ್ಪಸ್ ಅಂತ ವಿಸಿಟ್ ಮಾಡಿದ್ದಾರೆ. ಕಂಟಿನ್ಯೂ ಮಾಡ್ತಾ ಹೋದ್ರು. ರೂಮ್ ಚೆಕ್ಔಟ್ ಆಗಿಲ್ಲ, ಕಾಲೇಜಿದೂ ಕೆಲಸ ಆಗಿಲ್ಲ ಅಂತ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದರು. ನಿನ್ನೆ ಚೆಕ್ಔಟ್ ಟೈಮಲ್ಲಿ ನಾವು ಕಾಲ್ ಮಾಡಿದ್ದೆ ಅವರಿಗೆ. ಪೇಮೆಂಟ್ ಡೈಲಿ ಕೊಡ್ತಾಯಿದ್ದೆವು. ನಿನ್ನೆ ಬ್ಯಾಲೆನ್ಸ್ ಇತ್ತು, ನಿನ್ನೆ ಕಂಟಿನ್ಯೂ ಬ್ಯಾಲೆನ್ಸ್ ಇತ್ತು. ಹಿಂಗೆ ನಾವು ಕಾಲ್ ಮಾಡುವಾಗ ರಿಸೀವ್ ಮಾಡ್ತಾ ಇರಲಿಲ್ಲ. ನಮ್ಗೆ ಡೌಟಾಗಿ ಹುಡುಗಿ ಮುನ್ನ ಹೋಗಿದ್ಲು. ನಿನ್ನೆ ಡೌಟಾಗಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ವಿ ನಾವು. ಆವಾಗ ಅವ್ರು ಬಂದು ಚೆಕ್ ಮಾಡುವಾಗ ಹುಡುಗ ಮಲಗಿದ್ದಾನೆ, ಏನಂತ ಗೊತ್ತಿಲ್ಲ. ಹಾರ್ಟ್ ಅಟ್ಯಾಕ ಏನು ಪ್ರಾಬ್ಲಮ್ ಅಂತ ಅವರು
ನಿನ್ನೆ ತಗೊಂಡು ಹೋಗಿದ್ದಾರೆ, ಚೆಕ್ ಮಾಡಿ ಬಂದಿಷ್ಟೇ. ಸರ್ ಇನ್ನೊಂದು, ಅವನು ಯಾವ ಊರು, ಅವನ ಹೆಸರೇನು? ಮಂಗಳೂರು, ಅಲ್ಲ ಅವನ ಹೆಸರು ನೀವು ದಾಖಲೆ ಕೌಡಿಚಾರ್ ಅಂತ, ಮಂಗಳೂರು. ಅವನು ಪುತ್ತೂರು ತಾಲೂಕು. ಅವನು ಯಾರ್ಯಾರು ಬಂದಿದ್ರು ಸರ್? ದೀಕ್ಷಿತ್ ಅಂತ ಸರ್, ದೀಕ್ಷಿತ್. ಇಬ್ಬರು ಆಧಾರ್ ಕಾರ್ಡ್ ಕೊಟ್ಟಿದ್ರು. ಹಾಂ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಸಬ್ಮಿಟ್ ಮಾಡಿದ್ದೀವಿ ಸ್ಟೇಷನ್ಗೆ. ಅದೇನು ಇದೇನಿಲ್ಲ. ಎಷ್ಟು ಸರ್ ರೆಂಟ್ ದಿನ ಕೊಟ್ಟಿದ್ರು? 1200 AC ರೂಮ್, ಒಂದು ದಿವಸ ನಾನ್ AC ಪೇಮೆಂಟ್ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ರು. ಅವ್ರು ಏನು ಪ್ರಾಬ್ಲಮ್ ಏನು ಇರಲಿಲ್ಲ, ಕಂಟಿನ್ಯೂ ಮಾಡ್ತಾ ಇದ್ರು. ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಹೋಟೆಲ್ ಜಿಫೆ ಅಂತ ಒಂದು ಆ್ಯಪ್ ಇದೆ, ಬುಕ್ಕಿಂಗ್ ಆ್ಯಪ್, ಅದರಲ್ಲಿ ಬುಕ್ ಮಾಡ್ತಾ ಇದ್ದದ್ದು. ಪೇಮೆಂಟ್ ಡೈಲಿ ಕೊಡ್ತಾ ಇದ್ದು, ಏನು ಪ್ರಾಬ್ಲಮ್ ಏನು ಇರಲಿಲ್ಲ. ರೂಮಿನಿಂದ ಹೊರ ಹೋಗಿದ್ದ ಯುವತಿ, ಯುವಕ ಸಾವು. ಫುಡ್ ಪಾಯ್ಸನ್ ಆಯ್ತಾ, ಹಾರ್ಟ್ ಅಟ್ಯಾಕ್ ಆಯ್ತಾ? ಅಕ್ಟೋಬರ್ 9ರಂದು ಲಾಡ್ಜ್ಗೆ ಯುವಕ ಯುವತಿ ಆಗಮಿಸಿದ್ರು. ಅಂದಿನಿಂದ ಗುರುವಾರದವರೆಗೆ ಇಬ್ಬರು ಒಂದೇ ರೂಮಿನಲ್ಲಿ ಉಳಿದುಕೊಂಡಿದ್ರು. ಪ್ರತಿದಿನ ಆನ್ಲೈನ್ ಫುಡ್ ಆರ್ಡರ್ ಮಾಡ್ತಿದ್ರು. ಇದೇ ರೀತಿ ಗುರುವಾರ ಕೂಡ ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡ್ತಿದ್ರಂತೆ. ಆಹಾರ ಸೇವಿಸಿದ ಬಳಿಕ ಇಬ್ಬರಿಗೂ ಫುಡ್ ಪಾಯ್ಸನ್ ರೀತಿಯ ಲಕ್ಷಣಗಳು ಕಂಡುಬಂದಿವೆ. ಇಬ್ಬರಿಗೂ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತಂತೆ. ಹೀಗಾಗಿ ಯುವತಿ ರೂಮ್ನಿಂದ ಹೊರಗೆ ಹೋಗಿದ್ಲು. ಆದ್ರೆ ತಕ್ಷಿತ್ ಮಾತ್ರ ರೂಮಿನಲ್ಲಿಯೇ ಇದ್ದ. ಇದಾದ ಬಳಿಕ ಆತ ರೂಮಿನಲ್ಲಿ ಮಲಗಿದ್ದ ರೀತಿಯಲ್ಲೇ ಮೃತಪಟ್ಟಿದ್ದಾನೆ. ಹೀಗಾಗಿ ಯುವಕ ತಕ್ಷಿತ್ ಸಾವಿಗೆ ಫುಡ್ ಪಾಯ್ಸನ್ ಕಾರಣವು ಹಾರ್ಟ್ ಅಟ್ಯಾಕ್ ಆಗಿದ್ರಿಂದ ಆತ ಮೃತಪಟ್ಟಿದ್ದಾನ ಅಂತ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಮಡಿವಾಳ ಬಳಿ ಇರುವಂತಹ ಲಾಡ್ಜ್ ಒಂದರಲ್ಲಿ ಯುವಕನೋರ್ವ ಸಾವನ್ನಪ್ಪಿದ್ದಾನೆ. ಅದು ಕೂಡ ಅನುಮಾನಾಸ್ಪದ ರೀತಿಯಲ್ಲಿ ಕೂಡ ಈಗಾಗಲೇ ಆ ಒಂದು ಸಾವು ಕೂಡ ಆಗಿರುವಂಥದ್ದು. ಅಂದರೆ ಒಂದು ರೀತಿ ನಿಗೂಢದಲ್ಲಿ ಆತ ಸಾವನ್ನಪ್ಪಿದ್ದಾನೆ ಅಂತಲೇ ಹೇಳ್ಬೋದು. ಈಗಾಗಲೇ ಮಡಿವಾಳ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ತನಿಖೆಗೂ ಕೂಡ ಮುಂದಾಗಿದ್ದಾರೆ. ಇನ್ನು ನಾವು ಕೂಡ ಅದೇ ಘಟನಾ ಸ್ಥಳದಲ್ಲಿ ಕೂಡ ಇರುವಂಥದ್ದು. ಇನ್ನು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಈ ಗ್ರ್ಯಾಂಡ್ ಚಾಯ್ಸ್ ಅಂತ ಏನು ಹೋಟ್ಲ್ ಇದೆ, ಈ ಒಂದು ಹೋಟೆಲ್ ಅಂದರೆ ಲಾಡ್ಜ್ಗೆ ಸರಿಸುಮಾರು ಅಕ್ಟೋಬರ್ 9ನೇ ತಾರೀಕಿನಂದು ಆತಕ್ಕೆ ಲವರ್ ಜೊತೆ ಕೂಡ ಬಂದಿರ್ತಾನೆ ಅಂತ ಏನು ಮಾಹಿತಿ ಕೂಡ ಇರುವಂಥದ್ದು. ಸೊ ಹೀಗಾಗಿ ಕಳೆದೊಂದು 6-7 ದಿನದಿಂದನೂ ಕೂಡ ಒಂದು ವಾರಕ್ಕೂ ಹೆಚ್ಚು ದಿನ ಅವರಿಬ್ಬರು ಕೂಡ ಇದೇ ಲಾಡ್ಜ್ನಲ್ಲಿ ಒಟ್ಟಿಗೆ ಇರ್ತಾರೆ. ಅಂದರೆ ಪ್ರತಿದಿನವೂ ಕೂಡ ಏನು ಆರ್ಡರ್ ಮಾಡ್ತಿದ್ರು, ಊಟ ಮಾಡ್ತಿದ್ರು ಅಂತಲೂ ಕೂಡ ಗೊತ್ತಾಗ್ತಿದೆ. ಆದರೆ ಇದ್ದಕ್ಕಿದ್ದಂತೆ ನಿನ್ನೆ ಆತ ಸಾವನ್ನಪ್ಪಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅಂದರೆ ಆಕೆ ಕೂಡ 2 ದಿನಗಳ ಹಿಂದೆ ಏನು ಚೆಕ್ಔಟ್ ಮಾಡ್ಕೊಂಡು ಹೋಗಿದ್ದಾಳೆ. ಆದರೆ ಈತ ಮಾತ್ರ ಎಲ್ಲೇ ಇದ್ದ. ಆದ ನಂತರ ಆತ ಸಾವನ್ನಪ್ಪಿದ್ದಾನೆ ಅಂತ ಕೂಡ ಈಗಾಗಲೇ ಹೇಳಲಾಗ್ತಿರುವಂಥದ್ದು. ಒಟ್ಟಿಗೆ ಊಟ ಮಾಡ್ತಿದ್ರು ಮತ್ತು ಒಟ್ಟಿಗೆ ಇದ್ರು ಅಂತಲೂ ಕೂಡ ಈಗಾಗಲೇ ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಈ ಒಂದು ವಿಚಾರವಾಗಿ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಿರುವಂಥದ್ದು. ಯಾರು ಕೊಲೆ ಏನಾದ್ರು ಮಾಡಿದ್ರಾ, ಅಥವಾ ಈತನೇ ಸೂಸೈಡ್ ಮಾಡ್ಕೊಂಡಿದ್ದಾನೆ, ಅಥವಾ ಫುಡ್ ಪಾಯ್ಸನ್ ಕೂಡ ಆಗಿತ್ತು ಅಂತ ಹೇಳ್ತಿದ್ದಾರೆ. ಆ ರೀತಿಯಾಗಿ ಏನಾರು ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆಯಲ್ಲಿ ವೇಳೆ ಗೊತ್ತಾಗಬೇಕಾಗತ್ತೆ. ಸೊ ಹೀಗಾಗಿ ಆ ಒಂದು ವಿಚಾರವಾಗೂ ಕೂಡ ಪೊಲೀಸರು ಕೂಡ ಈಗಾಗಲೇ ಅವರ ಪೋಷಕರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರ ಪೋಷಕರು ಸಹ ಈಗಾಗಲೇ ಪೊಲೀಸ್ ಠಾಣೆಗೂ ಕೂಡ ಬಂದಿದ್ದಾರೆ. ಅಲ್ಲೂ ಕೂಡ ಈಗ ಪೊಲೀಸರು ಕೇಳುವಂಥ ಎಲ್ಲ ವಿಚಾರಗಳನ್ನು ಕೂಡ ಅವರು ಕೂಡ ಏನು ಉತ್ತರವನ್ನು ಕೊಡ್ತಿದ್ದಾರೆ. ಅಂದರೆ ಆತ ಸಾವನ್ನ ಸುತ್ತ ಈಗ ಅನುಮಾನಗಳ ಹುತ್ತ ಅಂತಲೇ ಹೇಳ್ಬೋದು. ಯಾಕಂದರೆ ಒಟ್ಟಿಗೆ ಇದ್ದಂಥ ಸ್ಥಿತಿಯಲ್ಲಿದ್ದರು. ಆದರೆ ಈಗ ಆಕೆ ಇಲ್ಲಿಂದ ಹೋಗಿರ್ತಾಳೆ. ಆದರೆ ಆ ನಂತರ ಈಗ ಆತ ಕೂಡ ಏನು ಸಾವನ್ನಪ್ಪಿರುವಂಥದ್ದು. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಸಾಕಷ್ಟು ಅನುಮಾನ ವ್ಯಕ್ತ ಆಗ್ತಿರೋದ್ರಿಂದ ಪೊಲೀಸರು ಕೂಡ ತನಿಖೆಯನ್ನು ಕೈಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ತನಿಖೆ ಆದ ನಂತರದಲ್ಲಿ ಯಾವ ರೀತಿಯಾಗಿ ಈ ಒಂದು ಏನು ಸಾವು ಆಗಿದೆ ಅನ್ನೋದ್ರ ಬಗ್ಗೆ ನಿಖರವಾದಂಥ ಕಾರಣ ತಿಳಿಬೇಕಾಗಿದೆ. ಮರಣೋತ್ತರ ಪರೀಕ್ಷೆ ವರದಿಗಾಗಿ ಕಾಯ್ತಿರೋ ಪೊಲೀಸರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಗೊತ್ತಾಗುತ್ತಾ ಕಾರಣ. ಲಾಡ್ಜ್ನಲ್ಲಿ ಯುವಕ ತಕ್ಷಿತ್ ಮೃತದೇಹ ಪತ್ತೆಯಾದ ತಕ್ಷಣ
ಆತನ ಜೊತೆಗೆ ರೂಮ್ನಲ್ಲಿದ್ದ ಯುವತಿಯನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ಆಕೆಯದ್ದು ತಪ್ಪಿಲ್ಲ ಅಂತ ತಿಳಿದು ಬಂದಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಹೀಗಾಗಿ ತಕ್ಷಿತ್ನ ಮರಣೋತ್ತರ ವರದಿಗಾಗಿ ಪೊಲೀಸರು ಕಾಯ್ತಿದ್ದಾರೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದ ಬಳಿಕ ತಕ್ಷಿತ್ ಸಾವಿಗೆ ನಿಖರ ಕಾರಣ ಗೊತ್ತಾಗಲಿದೆ. ಇದಾದ ಬಳಿಕ ತಕ್ಷಿತ್ ಸಾವು ಹೇಗೆ ಸಂಭವಿಸಿತು ಅನ್ನೋ ಕುರಿತು ಸ್ಪಷ್ಟನೆ ಸಿಗಲಿದೆ. ಅಲ್ಲಿಯವರೆಗೂ ಸಾವಿನ ರಹಸ್ಯ ನಿಗೂಢವಾಗಿಯೇ ಉಳಿಯಲಿದೆ.